ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಸೋನಿ ಸ್ಕೂಲ್ ಡೇ ಇರೋದ್ರಿಂದ ಅವಳನ್ನ ರೆಡಿ ಮಾಡಿಸಿ ಅವಳನ್ನ ವ್ಯಾನಿಗೆ ಬಿಟ್ಟು ಬಂದೆ. ಅಂದರೆ ಅವಳು ವ್ಯಾನಲ್ಲೇ ಹೋದ್ಲು. ನಾವಿವಾಗ ಅಂದರೆ ವ್ಯಾನು 3:30ಗೆ ಬಂತು, ಅವಳು 3:30ಗೆ ಹೋದ್ಲು. ನಾವಿವಾಗ ಸಾಯಂಕಾಲ 4 ಗಂಟೆಗೆ ಹೋಗ್ತಾ ಇದ್ದೀವಿ. 4 ಗಂಟೆ 4:15 ಆಗಿದೆ. ಇವಾಗ ಚೌಟ್ರಿ ಹತ್ರ ಬಂದು, ಅಂದರೆ ಕಂಕಾಳಿ ಚೌಟ್ರಿ ಅಂತ ಹೇಳ್ತೀವಲ್ಲ, ಆ ಚೌಟ್ರಿ ಹತ್ರ ಬಂದು. ಉಳಿಯಾರಲ್ಲಿದೆ ಈ ಚೌಟ್ರಿ ಬಂದು. ಅಂದರೆ ತುಂಬ ಜನ ಬಂದಿರ್ತಾರೆ ಅಂತ ಅಂದ್ಕೊಂಡು ಲೇಟಾಗಿದೆ ಅಂತ ಬಂದು, ಆದರೆ ಲೇಟಾಗಿರಲಿಲ್ಲ. ಅಂದರೆ ಅಷ್ಟೊಂದು ಜನ ಏನು ಬಂದಿರಲಿಲ್ಲ. ಆಮೇಲೆ ತುಂಬ ಜನನೇ ಬಂದರು. ಇವಾಗ ಸ್ವಲ್ಪ ಜನಗಳು ಕಮ್ಮಿನೇ ಇದ್ದರು ಬಂದಿರಬೇಕಾದ್ರೆ. ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡಿದ್ವು, ಆದರೆ ಅಷ್ಟೊಂದು ಜನ ಬಂದಿರ್ತಿರಲಿಲ್ಲ. ಸೀಟು ಮಧ್ಯದಲ್ಲೇ ಸಿಕ್ತು. ಅಲ್ಲೆಲ್ಲ ಸ್ವಲ್ಪ ಕೂತ್ಕೊಂಡೆ. ಅದರಲ್ಲಿ ಕೂತ್ಕೊಂಡು ಇನ್ನು ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಗಿರ್ತಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ವು. ಲಸು ಅಂತೂ ತುಂಬಾ ಅಳ್ತಾ ಇದ್ದ. ಅವನಿಗೆ ಹೊರಗಡೆ ಎಲ್ಲ ಈ ಥರ ಸೌಂಡ್ ಅಂದರೆ ಜಾಸ್ತಿ ಆಗಲ್ಲ. ಮತ್ತು ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ನೆಗಡಿ, ಕೆಮ್ಮು, ಜ್ವರ ಆ ಥರ ಇದಾಗಿತ್ತು. ಇನ್ನು ಪ್ರೋಗ್ರಾಮ್ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವು. ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಈ ಥರ ಪ್ರೈವೇಸಿಯಾಗಿ ಮಕ್ಕಳನ್ನ ತುಂಬ ಕೇರಾಗಿ ನೋಡ್ಕೊತಾ ಇದ್ರು. ಅಂದರೆ ಮಕ್ಕಳನ್ನ ಹೊರಗಡೆನೇ ಬಿಡ್ತಾ ಇರಲಿಲ್ಲ, ಅಷ್ಟೊಂದು ನೀಟಾಗಿ ಕೇರಾಗಿ ನೋಡ್ಕೊಂಡಿದ್ರು. ಸೋನಿನ ಇನ್ನೂ ನೋಡೋಕ್ಕೆ ಹೋಗಿರಲಿಲ್ಲ. ಒಳಗಡೆ ಪೇರೆಂಟ್ಸ್ನ ಅಲೋ ಇಲ್ಲ ಅಂದರು. ಆದರೂ ಸೋನಿನ ಸ್ವಲ್ಪ ನೋಡ್ಕೊಂಡು ಬರಬೇಕು ಅಂತ ಅನ್ಕೊತಿದ್ದೆ, ಆದರೆ ಒಳಗಡೆ ಅಲೋ ಇಲ್ಲ ಅಂದರು. ಹಾಗೆ ಸುಮ್ಮನೆ ಬಂದು ಕೂತ್ಕೊಂಡೆ. ಆಮೇಲೆ ಹೋಗೋಣ ಅಂದರೆ ಅವಳು ಸ್ವಲ್ಪ ಬೈತಲೆ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಹೋಗಿರಲಿಲ್ಲ. ಅಲ್ಲೇ ಅಮ್ಮ ಬಂದು ಹಾಕ್ತೀನಿ ಅಂತ ಅಂದ್ಲು. ಹಾಗೆ ಲಸು ಅಳ್ತಿದ್ದ ಅಂತ ಸ್ವಲ್ಪ ಹೊರಗಡೆ ಬಂದು ಅವನ ಜೊತೆ ಸ್ವಲ್ಪ ಆಟ ಆಡಿ ನಗಾಡ್ಕೊಂಡು ಇದು ಮಾಡಿದ್ರು ಕೂಡ ಅವನಿಗೆ ಸ್ವಲ್ಪ ಫುಲ್ ಡಲ್ ಆಗಿಬಿಟ್ಟಿದ್ದ. ಅವನಿಗೆ ಸ್ವಲ್ಪ ನೆಗಡಿ ಜಾಸ್ತಿನೇ ಆಗಿಬಿಟ್ಟಿತ್ತು. ಜ್ವರ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು. ಅಂದರೆ ತಾನಿಗೂ ಕೂಡ ಮನೆಯಿಂದ ತಂದಿದ್ದೆ. ಒಂದು ಸತಿ ಹಾಕಿದ್ದೆ, ಅಲ್ಲೂ ಕೂಡ ಹಾಕ್ಕೊಂಬಂದಿದ್ದೆ ಮಧ್ಯಾಹ್ನ. ಮತ್ತು ಸಾಯಂಕಾಲ ಇಲ್ಲ ಹಾಕೋಣ ಅಂದ್ಬಿಟ್ಟು ತಾನಿಕ್ನ ತಂದಿದ್ದೆ, ಅದನ್ನು ಹಾಕಿದ್ದೆ. ಅಂದರೆ ಒಳಗಡೆ ಜಾಸ್ತಿ ಸೌಂಡ್ ಬರ್ತಾ ಇರೋದ್ರಿಂದ ಅವನು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಇದು ಮಾಡ್ತಿದ್ದ. ಎಲ್ಲರೂ ಕೂಡ ಹೊರಗಡೆ ಹೋಗಿ ಒಳಗಡೆ ಡ್ಯಾನ್ಸ್ ನೋಡ್ತಾ ಇದ್ರೆ, ನಾವು ಹೊರಗಡೆ ಬಂದು ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಒಂಥರ ಅನ್ನಿಸ್ತಾ ಇತ್ತು. ಎಷ್ಟೋ ಇದು ಮಾಡ್ತೀಯಾ, ನೋಡ್ಕೊಂಬರೋಣ ನಡಿ ಹಾಕ್ಕೊಂಡು ಡ್ಯಾನ್ಸು ಅಂತ ಕೇಳಿದ್ರು ಕೂಡ ಅವ್ನು ಸ್ವಲ್ಪ ಕೇಳ್ತಾನೆ ಇರಲಿಲ್ಲ, ಅಷ್ಟು ಇದು ಮಾಡ್ತಿದ್ದ. ಹಾಗೆ ಹಿಂದ್ಗಡೆ ರಿಕ್ವೆಸ್ಟ್ ಮಾಡಿಕೊಂಡು ಮೇಡಮ್ನ ಕೇಳಿಕೊಂಡು ಹಿಂದೆ ಬಂದ್ವು. ಅಂದರೆ ಇದು ಪದ್ಮನಾಭ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಆ ದೇವಸ್ಥಾನ ಹತ್ರ ಬಂದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇಲ್ಲಿ ಒಳಗಡೆ ಅಲೋ ಇರಲಿಲ್ಲ, ಆದರೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮೇಡಮ್ ಅವ್ರು ಬಿಟ್ಟರು. ಅಲ್ಲಿಂದ ಬಂದು ಸೋನಿನೂ ಸ್ವಲ್ಪ ನೋಡ್ಕೊಂಬರೋಣ ಅಂತ ಬಂದೆ. ಸೋನಿ ಇದ್ದಂಥ ರೂಮು ಡೋರ್ ಎಲ್ಲ ಕ್ಲೋಸ್ ಆಗಿತ್ತು. ಹಾಗಾಗಿ ಸ್ವಲ್ಪ ಎಲ್ಲರೂ ನಿಂತ್ಕೊಂಡು ಹೋಗೋಣ, ಆಮೇಲೆ ಡೋರ್ ಓಪನ್ ಮಾಡಿದ್ರೆ ಸೋನಿನ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಟಚ್ ಅಂದರೆ ಮೇಕಪ್ನ ಅಲ್ಲೇ ಮನೆಯಿಂದ ಮಾಡಿಕೊಟ್ಟು ಕಳಿಸಿದ್ನಲ್ಲ. ಮತ್ತು ಸ್ವಲ್ಪ ಮಕ್ಕಳು ಆಟ ಆಡಬೇಕಾದ್ರೆ ಅದನ್ನೆಲ್ಲ ಗಲೀಜು ಮಾಡ್ಕೊಂಡಿರ್ತಾನೆ ಅಂತ ಸ್ವಲ್ಪ ಅದನ್ನೆಲ್ಲ ಲಿಫ್ಟಿಕ್ ಹೋದು ಇದು ಹೆಣ್ಮಕ್ಳು ರೆಡಿ ಆಗೋದಿರುತ್ತಲ್ಲ, ಐಟಮ್ಸ್ ಎಲ್ಲ ತಂದು ನಿಂತ್ಕೊಂಡೆ. ಅವ್ರು ಬಿಡಲೇ ಇಲ್ಲ, ಸುಮ್ಮನಾದೆ. ಹೋಗಿ ನೋಡಿಕೊಂಡು ಇಲ್ಲೆಲ್ಲ ಲಸು ಆಟ ಆಡ್ತಿದ್ದ. ಅಂದರೆ ಒಳಗಡೆ ಸ್ವಲ್ಪ ಅವ್ನು ಇದು ಮಾಡ್ತಿದ್ದ, ಇಲ್ಲೆಲ್ಲ ಮಕ್ಕಳು ಆಡ್ತಾ ಇರೋದು ನೋಡಿ ಅವ್ನು ಸ್ವಲ್ಪ ಖುಷಿಯಾದ. ಹಂಗೆ ಎತ್ಕೊಂಡು ಸ್ವಲ್ಪ ಹೊತ್ತು ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರು. ಅಂದರೆ ಇವ್ನು ಚೆನ್ನಾಗಿ ಆಡ್ತಿದ್ನಲ್ಲ, ಹಾಗಾಗಿ ಸ್ವಲ್ಪ ಅಂದರೆ ಅಲ್ಲೆಲ್ಲ ನೋಡೋಕೆ ಹೋಗಲಿಲ್ಲ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಮತ್ತು ನನ್ನ ನಾದಿನಿ ಮದುವೆ ಕೂಡ ಇಲ್ಲೇ ಆಗಿದ್ದು 1-2 ವರ್ಷದ ಹಿಂದೆ. ಆವಾಗ ಈ ಚೌಟ್ರಿ ಪೂರ್ತಿ ನೋಡಿದ್ದೆ, ಹಾಗಾಗಿ ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಅದರಲ್ಲಿ ಲಸು ಬೇರೆ ಸ್ವಲ್ಪ ತರಲೆ ಮಾಡ್ತಿದ್ದ. ಅವನಿಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಸುಮ್ಮನಾದೆ. ಒಳಗಡೆ ಹೋಗೋದು ಬೇಡ, ಹೊರಗಡೆನೇ ಕೂತ್ಕೊಂಡು ನೋಡೋಣ ಅಂತ. ಎಷ್ಟು ಸಾಯಂಕಾಲ ಆದರೂ ಒಳಗಡೆ ಹೋಗೋಣ ಅಂತ ಕೇಳಿದ್ರೆ ಬೇಡ, ಇಲ್ಲೇ ಇರೋಣ ಅಂತ, ಇಲ್ಲ ಬೈಕಿಗೆ ಹೋಗೋಣ ಅಂತ ಹೇಳ್ತಾ ಇದ್ದ. ಹಾಗೆ ಸ್ವಲ್ಪ ಕೂತ್ಕೊಂಡು ಅವನ ಜೊತೆ ಆಟ ಆಡ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ ಬನ್ನಿ ಅಂತ ನಮ್ಮ ಮನೇಲಿ ಫೋನ್ ಮಾಡಿದ್ರು. ಇರು ಒಂದು ಸ್ವಲ್ಪ, ಇವ್ನು ಇಲ್ಲೇ ಇರು ಅಂತ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಇದು ಮಾಡಿಕೊಂಡು ಇವಾಗ ಚೌಟ್ರಿ ಒಳಗಡೆ ಬರ್ತಾಯಿದ್ದೀವಿ. ಇವಾಗ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ಮತ್ತೆ ಅಲ್ಲಿಗೆ ಹೋಗೋಣ, ಸೋನಿನ ಸ್ವಲ್ಪ ನೋಡ್ಕೊಂಬರೋಣ ಅಂತ ಬಂದ್ವು. ಅಷ್ಟರಲ್ಲಿ ಡೋರ್ ಕೂಡ ಓಪನ್ ಮಾಡಿದರು. ಸ್ವಲ್ಪ ಅಂದರೆ ಒಬ್ಬೊಬ್ಬರೇ ಪೇರೆಂಟ್ಸ್ನ ಕಳಿಸ್ತಾಯಿದ್ರು. ಹಾಗಾಗಿ ಸ್ವಲ್ಪ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕ್ತಿದ್ರಲ್ಲ, ಮತ್ತೆ ವೀಡಿಯೋ ಮಾಡಿಕೊಂಡೆ. ಲೈಟಿಂಗ್ಸ್ ಹಾಕಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಲಸು ಅಂತೂ ಅಲ್ಲೇ ನೋಡ್ತಾ ಇದ್ದ. ಮತ್ತು ಇಲ್ಲಿ ಬಂದೆ ಪೇರೆಂಟ್ಸ್ ಮತ್ತೆ ಅವ್ರು ಬಾಗಿಲು ಕ್ಲೋಸ್ ಮಾಡಿಬಿಟ್ರು, ಅಂದರೆ ಡೋರ್ ಕ್ಲೋಸ್ ಮಾಡಿದ್ರು. ಮತ್ತು ಇಲ್ಲ ಮಕ್ಕಳು ಅಳ್ತಾ ಇದ್ದಾರೆ, ಬೇಡ ಬರಬೇಡಿ ಅಂತ ಅಂದರು. ಸೋನಿ ಲಾಸ್ಟಲ್ಲಿ ಕೂತ್ಕೊಂಡಿದ್ದು ಫುಲ್ಲು ಎಲ್ಲ ಇದು ಮಾಡ್ಕೊಬಿಟ್ಟಿದ್ಲು. ಹಾಗೆ ಕಿಟಕಿಯಿಂದ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಇವಾಗ ಮತ್ತೆ ಹೊರಗಡೆ ಬಂದುಬಿಟ್ಟು, ಅಂದರೆ ಮಕ್ಕಳು ಅಳ್ತಾ ಇದ್ರು, ಒಬ್ಬರು ನೋಡಿಕೊಂಡು ಅಪ್ಪ ಅಮ್ಮ ಬರ್ತಾಯಿದ್ರಲ್ಲ, ಹಾಗಾಗಿ. ಮತ್ತು ಈ ಕಡೆ ಬಂದರೆ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಗಿತ್ತು. ಅಂದರೆ ಸೋನಿ ಫ್ರೆಂಡು ಮೋನಿಕಾ ಅಂತ, ಅವಳದು ಫಸ್ಟ್ ವೆಲ್ಕಮ್ ಡ್ಯಾನ್ಸು ಅಂತ. ಅವಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಗಾನವಿ ಮತ್ತು ಇವ್ರ ಫ್ರೆಂಡ್ಸ್ ಇದ್ರಲ್ಲ ಮೋನಿಕಾ, ಅವರು ಇಬ್ಬರು ಕೂಡ ವೆಲ್ಕಮ್ ಡ್ಯಾನ್ಸಲ್ಲಿದ್ದರು. ಫಸ್ಟ್ ಡ್ಯಾನ್ಸ್ ಅವ್ರದ್ದೇ ಬಂದಿದ್ದು, ಅವ್ರದ್ದು ಡ್ಯಾನ್ಸ್ನ ಮಾಡ್ತಾಯಿದ್ರು. ಸೋನಿ ಫಸ್ಟ್ ಡ್ಯಾನ್ಸ್ ಬಂದಿದ್ರೆ ನಾವು ಅವಾಗಲೇ ಎದ್ದೋಗೋಣ ಅಂದ್ಕೊಂಡಿದ್ವು, ಆದರೆ ಲಸು ಅಷ್ಟು ಇದು ಮಾಡ್ತಿದ್ದ. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಆದರೆ ಅಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಲಸು ಅಷ್ಟು ಹಿಂಸೆ ಕೊಡ್ತಾ ಇದ್ದ. ಅವನಿಗೆ ಸ್ವಲ್ಪ ನೆಗಡೆ ಅದು ಜಾಸ್ತಿ ಗೊರ ಅಂತಿದ್ನಲ್ಲ, ಹಾಗಾಗಿ ಸ್ವಲ್ಪ ಅವನ್ನ ಇದು ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಯಾವಾಗ ಪ್ರೋಗ್ರಾಮು ಸೋನಿದು ಯಾವಾಗ ಡ್ಯಾನ್ಸ್ ಮುಗಿಯುತ್ತೋ ಅವಾಗ ಹೋಗೋಣ ಅನ್ನಿಸ್ತಾ ಇತ್ತು. ಆದರೆ ಸೋನಿ ಡ್ಯಾನ್ಸ್ ಲಾಸ್ಟಿಗೆ ಮಾಡಿಬಿಟ್ಟಿದ್ದಾರೆ, ಅದು ಸ್ವಲ್ಪ ಇದಾಯಿತು. ನಾನಂತೂ ಹೊರಗಡೆನೇ ಅವನ್ನ ಆಟ ಆಡಿಸಿ ಅವನ್ನ ಸಮಾಧಾನ ಮಾಡೋಷ್ಟರಲ್ಲಿ ಆಯಿತು. ನಮ್ಮ ಮನೆಯವ್ರ ಹತ್ರನೂ ಕೂಡ ಹೋಗ್ತಾ ಇರಲಿಲ್ಲ. ಕಾದು ಸಾಕಾಯಿತು. ಸೋನಿ ಡ್ಯಾನ್ಸ್ ನೆಕ್ಸ್ಟ್ ಬರುತ್ತಾ ಯಾವಾಗ ಬರುತ್ತಾ ಅಂತ. ಆದರೆ ಸೋನಿ ಡ್ಯಾನ್ಸ್ ಬರ್ತಾನೆ ಇಲ್ಲ. ಅದೇ ಒಬ್ಬರಾದ್ಮೇಲೆ ಒಬ್ಬರು ಬೇರೆ ಡ್ಯಾನ್ಸ್ ಬರ್ತಾಯಿತ್ತು ಬೇರೆ ಮಕ್ಕಳದು. ತುಂಬ ಚೆನ್ನಾಗಿ ಆಡಿದ್ರು ಡ್ಯಾನ್ಸ್. ನನಗೆ ಡ್ಯಾನ್ಸ್ ನೋಡೋ ಪ್ರೋಗ್ರಾಮ್ ನೋಡೋ ಆಸೆ, ಆದರೆ ಲಸು ಅಳ್ತಾ ಇದ್ದ. ಅವನ್ನ ನೋಡ್ಕೊಳ್ಳ ಇಲ್ಲ ಡ್ಯಾನ್ಸ್ನೇ ನೋಡಲ್ಲ,
ಫುಲ್ ಕನ್ಫ್ಯೂಸ್ ಆಯಿತು, ಒಂಥರ ಬೇಜಾರು ಕೂಡ ಆಯಿತು. ಈ ಮಕ್ಕಳೇನಪ್ಪ ಈ ಥರ ಪ್ರೋಗ್ರಾಮ್ ಏನಾರ ಇದ್ದರೆ ಇಷ್ಟು ಅಯ್ಯೋ ಅನ್ನಿಸ್ತಾರೆ ಅನ್ನೋ ಹಂಗಾಯಿತು. ಆದರೆ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅವ್ರನ್ನ ನೋಡೋಕ್ಕೆ ಅಂತ ತುಂಬಾ ಖುಷಿ ಆಗ್ತಿತ್ತು. ಆದರೆ ಇವನು ಸ್ವಲ್ಪ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಲ್ಮೋಸ್ಟ್ ಅರ್ಧ ವೀಡಿಯೋ ಎಲ್ಲ ನಮ್ಮ ಮನೆಯವರೇ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ವೀಡಿಯೋ ನೋಡೋದು, ಆಮೇಲೆ ಹೊರಗಡೆ ಹೋಗಿ ಅವನ್ನ ಸ್ವಲ್ಪ ಸುತ್ತಾಡಿಸ್ಕೊಂಡು ಅವನ್ನ ಇದು ಮಾಡ್ಕೊಂಬರೋದು. ಮಕ್ಕಳಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇವಾಗ ಮತ್ತೆ ಸ್ವಲ್ಪ ಕೂತ್ಕೊಂಡಿದ್ದು, ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಮತ್ತೆ ಬಂದು ಹೊರಗಡೆ ಎಲ್ಲ ಅವನ್ನ ಸ್ವಲ್ಪ ತೋರಿಸ್ಕೊಂಡು ಇದು ಮಾಡಿಕೊಂಡು ಮತ್ತೆ ಪ್ರೋಗ್ರಾಮ್ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತಲ್ಲ, ಸಾರಿ ಯೂಟ್ಯೂಬ್ ರೂಲ್ಸ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಮ್ಯೂಸಿಕ್ ಎಲ್ಲ ತೆಗ್ದಾಕ್ಬಿಟ್ಟು ತುಂಬ ಚೆನ್ನಾಗಿ ಆಡಿದ್ರು ಮಕ್ಕಳಂತೂ ಡ್ಯಾನ್ಸ್ನ. ಸೋನಿಗಂತೂ ಎರಡೆರಡು ಸತಿ ಸ್ಕೂಲ್ ಡೇ ಭಾಗ್ಯ ಬಂತು ನೋಡಿ. ಡ್ಯಾನ್ಸ್ ಆಡಿದ್ದು ಸ್ಕೂಲ್ಗೆ ಹೋಗಿ, ಅಂದರೆ ಕಿಡ್ಜಿ ಸ್ಕೂಲ್ಗೆ ಹೋಗಿ 15 ದಿವಸಕ್ಕೆ ಅವ್ಳಿಗೆ ಆ್ಯನಿವಲ್ ಡೇ ಸ್ಟಾರ್ಟ್ ಆಯ್ತು ನೋಡಿ. ಆವಾಗಲಿಂದ ಬರೀ ಒಂದು 15 ದಿವಸ ಏನೋ 10-15 ದಿವಸ ಬರೆಯೋದು ಆ ಥರ ಎಲ್ಲ ಮಾಡೋದು. ಆಮೇಲೆ ಬಂದಾದಮೇಲೆ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಿದ್ರಲ್ಲ, ಅದನ್ನು ಬಂದು ಮನೇಲಿ ಅಮ್ಮ ಫೋನಲ್ಲಿ ಯೂಟ್ಯೂಬಲ್ಲಿ ಹಾಕ್ಕೊಡು, ಅದನ್ನು ಡ್ಯಾನ್ಸ್ ಮಾಡ್ತೀನಿ ಅಂತ ಅದುವೇ ಸ್ಟಾರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೂ ಕೂಡ. ಮತ್ತು ಮಲೆನಾಡು ಅಡಿಕೆ ಮೈಸೂರು ವಿಳ್ಯದೆಲೆ ಅಂತ ಹೇಳಿದ್ರು. ಯಾವಾಗಲೂ ಅದನ್ನೇ ಬಾಯಲ್ಲಿ ಹೇಳ್ಕೊಳ್ಳೋದು, ಸುಮ್ಮನೆ ಅದನ್ನೇ ಡ್ಯಾನ್ಸ್ ಮಾಡ್ತಾ ಇರೋದು. ಎಲ್ಲ ಮಕ್ಕಳು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಚೌಟ್ರಿಲಿ ಮಾಡಿರೋದ್ರಿಂದ ಪ್ರೈವಸಿ ಅಂತೂ ತುಂಬಾ ಇರುತ್ತೆ. ಹಾಗೆ ಮಕ್ಳಿಗೂ ಕೂಡ ತುಂಬ ಕೇರಾಗಿ ನೋಡಿಕೊಂಡ್ರು. ತುಂಬ ಚೆನ್ನಾಗಿತ್ತು. ಇವಾಗ ಸೋನಿ ಡ್ಯಾನ್ಸ್ ಬಂತು. ಸೋನಿ ಡ್ಯಾನ್ಸ್ ಆಗಲೇ ಬಂದಿದ್ದು 9 ಗಂಟೆ 9 ಕಾಲು ಆಗಿಬಿಟ್ಟಿತ್ತು. ಅದರಲ್ಲಿ ಲಸು ಬೇರೆ ಸುಮ್ಮನೆ ಕುತ್ಕೊತಾ ಇರಲಿಲ್ಲ. ನಾನು ಈ ಕಡೆಯಿಂದ ಬಂದು ವೀಡಿಯೋ ಮಾಡಲಾ, ಇಲ್ಲ ಸೋನಿ ಡ್ಯಾನ್ಸ್ ನೋಡಲಾ, ಇಲ್ಲ ಲಸುನೇ ಸಮಾಧಾನ ಮಾಡಲಾ, ಏನು ಅಂತಲೇ ಗೊತ್ತಾಗ್ತಿರಲಿಲ್ಲ. ಅಷ್ಟು ಹಿಂಸೆ ಅನ್ನಿಸ್ತಾ ಇತ್ತು. ಯಾಕಾದರೂ ಬಂದೋ ಅನ್ನಿಸ್ತಾ ಇತ್ತು ಒಂದೊಂದು ಟೈಮ್ ಅಂತೂ. ಅಷ್ಟು ಹಿಂಸೆ ಕೊಡ್ತಾ ಇದ್ದ ಲಸು. ನಮ್ಮ ಮನೆಯವ್ರು ಹೋಗಿ ವೀಡಿಯೋನ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಹೇಳಿದೆ, ಅಯ್ಯೋ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇಲ್ಲ ಇವನು, ಸೋನಿ ಡ್ಯಾನ್ಸ್ ನೋಡೋಕ್ಕೂ ಆಗ್ತಿಲ್ಲ ಅಂದಿದ್ದಕ್ಕೆ ಅವರು ಪೂರ್ತಿ ವೀಡಿಯೋ ಮಾಡಿ ಆಮೇಲೆ ಕಳಿಸಿದ್ರು. ಆಮೇಲೆ ನಾನು ಇವಾಗ ಎಡಿಟಿಂಗ್ ಎಲ್ಲ ಮಾಡಿಕೊಂಡು, ಸ್ವಲ್ಪ ಲೇಟೇ ಆಯಿತು ಅಪ್ಲೋಡ್ ಎಲ್ಲ ಮಾಡೋಕ್ಕೆ. ಅಂದರೆ ಅವನಿಗೆ ಹುಷಾರಿಲ್ದಿರೋದ್ರಿಂದ ಸ್ವಲ್ಪ ಮತ್ತೆ ಹಾಸ್ಪಿಟಲ್ ಅದು ಇದು ಅಂತ ಹೋಗಿ ಸ್ವಲ್ಪ ರಶ್ ಅದೆಲ್ಲ ಆಯ್ತಲ್ಲ, ಸ್ವಲ್ಪ ಮಕ್ಕಳು ನೋಡ್ಕೊಳ್ಳೋ ಅಷ್ಟರಲ್ಲ ಅದು ನಾವೇನು ಮಾಡ್ತಿದ್ದೀವಿ, ಏನು ಕೆಲಸ ಏನಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಇದಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಸೋನಿ ಅವ್ರಿಗೆಲ್ಲ ಸ್ವಲ್ಪ ಅವ್ರ ಮ್ಯಾಮ್ ಎಲ್ಲ ನಿಲ್ಲಿಸ್ತಾ ಇದ್ದಾರೆ, ಅಂದರೆ ಕರೆಕ್ಟಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಅಂತ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು. ಎಲ್ಲ ಮಕ್ಕಳು ಡ್ಯಾನ್ಸ್ ಕೂಡ ಇಷ್ಟ ಆಯಿತು. ಏನು ಇವ್ರು ಹೇಳಿದ್ದೇನೆ ಹೇಳ್ತಾ ಇದ್ದಾರೆ ಅಂತ ಅಲ್ಲ, ಅಂದರೆ ಚಿಕ್ಕ ಮಕ್ಕಳು ಆಡೋ ಡ್ಯಾನ್ಸ್ ಯಾವುದಿದ್ರು ಅವ್ರಿಗೂ ಏನು ಡ್ಯಾನ್ಸ್ ಮಾಡಲಿಲ್ಲ ಅಂದರೂ ಕೂಡ ಸುಮ್ಮನೆ ಮ್ಯೂಸಿಕ್ ನಿಂತ್ಕೊಂಡ್ರು ಕೂಡ ತುಂಬಾ ಖುಷಿಯಾಗುತ್ತೆ. ಒಂಥರ ಅವ್ರನ್ನ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಅದೇ ಬಾಯಿಗೆ ಬರ್ತಾ ಇದೆ, ಡ್ಯಾನ್ಸ್ ಚೆನ್ನಾಗಿತ್ತು ಅಂತ. ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ರು. ಒಂದು ಡ್ಯಾನ್ಸ್ ಮುಗ್ದಾದ್ಮೇಲೆ ಪೇರೆಂಟ್ಸು ಮತ್ತು ಮಕ್ಕಳ ಜೊತೆ ಹೋಗಿ ಊಟ ಮಾಡ್ಬೋದು ಅಂತ. ಒಂದು ಡ್ಯಾನ್ಸ್ ಮುಗ್ದಾದ್ಮೇಲೆ ಹೊರಗಡೆ ಅನಂತ ಪದ್ಮನಾಭ ದೇವಸ್ಥಾನ ಇದೆಯಲ್ಲ, ಆ ಸೈಡಿಂದ ಒಂದಿದೆ, ಅಲ್ಲಿ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ವಿತ್ ಪೇರೆಂಟ್ಸೇ ಹೋಗಬೇಕು. ಅಂದರೆ ಪೇರೆಂಟ್ಸ್ ಮಾತ್ರ ಸೈನ್ ಮಾಡಬೇಕು. ಪೇರೆಂಟ್ಸ್ ಸೈನ್ ಮಾಡಿಬಿಟ್ಟು ಅವ್ರ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ. ಆಮೇಲೆ ಸೋನಿ ಡ್ಯಾನ್ಸ್ ಮುಗ್ದಾದ್ಮೇಲೆ ನಾನೇ ಹೋಗಿ ಕರ್ಕೊಂಬರ್ತೀನಿ. ಅಷ್ಟರಲ್ಲಿ ಡ್ಯಾನ್ಸ್ ನೋಡ್ತಾಯಿದ್ದು. ಇವನು ಲಸು ಅಂತ ಒಂದು ಚೂರು ನೋಡೋಕ್ಕೆ ಬಿಡ್ತಾ ಇಲ್ಲ. ನಾನು ಫೋನಲ್ಲಿ ನೋಡಿದ್ದಷ್ಟೇ ಸೋನಿ ಹೀಗೆ ಡ್ಯಾನ್ಸ್ ಮಾಡಿದ್ದಾಳೆ ಅಂತ, ರಿಯಲಾಗಿ ನೋಡೋಕ್ಕೆ ಬಿಡಲಿಲ್ಲ. ಇವನು ಅಷ್ಟು ಅಳ್ತಾ ಇದ್ದ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಇವನ್ನ ಊಟ ಮಾಡ್ಸೋಣ ಅಂದ್ಕೊಂಡೆ, ಆದರೆ ಊಟ ಮಾಡ್ತೀನಿ ಅಂತಾನೆ ಅಲ್ಲಿ ಊಟದ ಹತ್ರ ಹೋಗಿ ಪ್ಲೇಟ್ ಇಸ್ಕೊಂಡು ಹೋಗಿ ಊಟ ಹಾಕಿಸ್ಕೊಳಕ್ಕೆ ಹೋದಾಗ ಆಮೇಲೆ ನಾನು ತಿನ್ನಲ್ಲ ಅಂತ ಜೋರಾಗಿ ಅಳೋದು. ಅದೇ ನಾಟಕ ಆಯಿತು ಇವಂದಂತೂ. ಅಷ್ಟರಲ್ಲಿ ಸೋನಿದೆಲ್ಲ ಡ್ಯಾನ್ಸ್ ಮುಗ್ದಾದ್ಮೇಲೆ ಒಂದೇ ಸತಿ ಹೋಗಿ ಇಬ್ರಿಗೂ ಕೂಡ ಊಟ ಮಾಡಿಸ್ಕೊಂಡು ಮನೆಗೆ ಹೋದರೆ ಆಯಿತು ಅಂತ ಆ ಕಡೆಯಿಂದ ಈ ಕಡೆ ಎತ್ಕೊಂಡು ಓಡಾಡ್ತಾ ಇದ್ದೆ. ಅಷ್ಟರಲ್ಲಿ ನಾನು ಕೂಡ ಫೋನಲ್ಲಿ ನೋಡಿದೆ. ತುಂಬ ಚೆನ್ನಾಗಿ ಆಡಿದ್ರು ಎಲ್ಲ ಮಕ್ಕಳು ಕೂಡ. ಮತ್ತು ಆ ಬುಟ್ಟಿ ಇದೆಯಲ್ಲ, ಅದನ್ನು ಅವರೇ ಮ್ಯಾಮೇ ತಂದುಕೊಟ್ಟಿದ್ದಾರೆ. ಅದು 100 ರೂಪಾಯಿ 90 ರುಪೀಸ್ ಏನೋ ತೊಗೊಂಡಿದಂತೆ. ಆ ಬುಟ್ಟಿ ವಾಪಸ್ ಕೊಡ್ತಾರೆ ಅಮ್ಮ ಅಂತ ಹೇಳ್ತಾಯಿದ್ದು. ಅದರಲ್ಲೆಲ್ಲ ಇವಾಗ ಮಲೆನಾಡು ಅಡಿಕೆ ಮೈಸೂರು ವಿಳ್ಯದೆಲೆ ಅಂತ ಇದೆಯಲ್ಲ, ಅದರಲ್ಲೆಲ್ಲ ವಿಳ್ಯದೆಲೆ ಇಲ್ಲ, ದಾಸವಾಳದ ಎಲೆ ಇದೆ. ತುಂಬ ಚೆನ್ನಾಗಿ ಆಡಿದ್ದಾರೆ. ಅಡಿಕೆಗೇನು ಕಲ್ಲು ತೊಗೊಂಡಿದ್ರು ಏನೋ, ತುಂಬ ಚೆನ್ನಾಗಿತ್ತು ಒಂಥರ ಡ್ಯಾನ್ಸು. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೆ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೋನಿ ಜೊತೆ ಡ್ಯಾನ್ಸ್ ಮಾಡ್ತಿರೋ ಮಕ್ಕಳೆಲ್ಲ UKG ಮತ್ತು LKG ಮಕ್ಕಳು ಅಂತ ಇದ್ರು. ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. UKG ಮಕ್ಕಳೇ ಅಂತ ಹೇಳ್ತಾಯಿದ್ರು. ಅವ್ರ ಜೊತೆ ಸೋನಿನ ಹಾಕ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಸೋನಿ ಹೈಟ್ ಆಗಿದ್ದಾಳಲ್ಲ, ಮತ್ತು ಸ್ವಲ್ಪ ಪರವಾಗಿಲ್ಲ ಅನ್ನೋ ಹಂಗೆ ಡ್ಯಾನ್ಸ್ ಕೂಡ ಮಾಡ್ತಾಳಲ್ಲ, ಹಾಗಾಗಿ ಸ್ವಲ್ಪ ಅವ್ರ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ ಅನ್ನಿಸ್ತು. ಇವರೆಲ್ಲ UKG ಮಕ್ಕಳು. ನೆಕ್ಸ್ಟ್ ಇಯರ್ ಸೋನಿ ಫಸ್ಟ್ ಸ್ಟ್ಯಾಂಡಿಗೆ ಸೇರಿಸ್ಕೊತಾರೋ ಇಲ್ಲ UKGಗೆ ಸೇರಿಸ್ಕೊತಾರೋ ಅಂತ ಗೊತ್ತಾಗಿಲ್ಲ ಇನ್ನು. ಅಂದರೆ ಅವಳಿಗೆ ನಾವು UKGಯಿಂದನೇ ಹಾಕ್ಕೊಳ್ಳಿ ಅಂತ ಅಂದಿದ್ದೀವಿ. ಅಂದರೆ 2-3 ವರ್ಷ ಅವಳು ಅಂಗನವಾಡಿಗೆ ಹೋದ್ಲಲ್ಲ, ಆವಾಗಲೇ ಸೇರಿಸ್ಬೇಕಾಗಿತ್ತು. ಆದರೆ ನಾವು ಸ್ವಲ್ಪ ಫೈನಾನ್ಸಿಯಲಿ ಸ್ವಲ್ಪ ವೀಕ್ ಇದ್ರಿಂದ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಸುಮ್ಮನಾದು. ಆದರೆ ಇವಾಗ ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ಸ್ಗೆ ಸೇರ್ಕೋಬೇಕು, ಇಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಮಗೆ ಸುಮ್ಮನೆ ಅವಳಿಗೆ ಅಷ್ಟೊಂದು ಇಂಗ್ಲೀಷ್ ಎಲ್ಲ ಟಚ್ ಇಲ್ಲ, ಹಾಗಾಗಿ UKGಯಿಂದನೇ ಹಾಕ್ಕೊಳ್ಳಿ ಅಂತ ಇದ್ವಿ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. UKGಯಿಂದ ಹೋದರೆ ಸ್ವಲ್ಪ ಕಲಿಯೋಕ್ಕೆಲ್ಲ ಅವಳಿಗೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು
ಮಕ್ಳ ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ ಫಸ್ಟು ಸ್ವಲ್ಪ ಇದಿರಬೇಕು. ಹಾಗಾಗಿ ಅವಳು ಸ್ವಲ್ಪ ಇಂಗ್ಲೀಷು ಮತ್ತು ಅದೆಲ್ಲ ಸ್ವಲ್ಪ ಡಲ್ ಇದ್ದಾಳೆ. ಅಂಗನವಾಡಿಲಿ ಅಷ್ಟೊಂದೇನು ಕಲ್ತಿಲ್ಲ. ಎ ಬಿ ಸಿ ಡಿ ಅವು ಅಷ್ಟೇ ಬರ್ತವೆ. ಇನ್ನು ನೆಕ್ಸ್ಟ್ ಅದೇನೇ ಇನ್ನು ಟೇಬಲ್ಸು ಅದೆಲ್ಲ ಅವಳಿಗೇನು ಜಾಸ್ತಿ ಬರಲ್ಲ. ಹಾಗಾಗಿ ಯು ಕೆ ಜಿಯಿಂದ ಹಾಕೊಂಡ್ರೆ ಅವಳಿಗೂ ಕೂಡ ಎಜುಕೇಷನ್ ಮತ್ತೆ ಇದಾಗುತ್ತೆ, ಮುಂದೆ ಕಲಿತಾಳೆ. ಇವಾಗೇ ಫಸ್ಟ್ ಸ್ಟ್ಯಾಂಡಿಗೆ ಸೇರಿಕೊಂಡ್ರೆ ಕಾಂಪಿಟೇಷನ್ ಇದ್ದರೆ ಮಕ್ಳ ಜೊತೆ ಸ್ವಲ್ಪ ಭಯ ಪಡ್ತಾಳೆ. ಆಮೇಲೆ ಹೋಗಲ್ಲ ಗೀಗಲ್ಲ ಅಂತ ಭಯ ಅಷ್ಟೇ ನಮಗೆ. ಸ್ವಲ್ಪ 1 ವರ್ಷದ ಮುಂದೆನೇ ಸೇರಿಸಿದ್ರೆ ಒಳ್ಳೆಯದಾಗ್ತಿತ್ತು. ಅವಳಿಗೆ ಕೂಡ ಎಜುಕೇಷನ್ ಸ್ವಲ್ಪ ಕಂಪ್ಲೀಟು ಮತ್ತು ನೀಟಾಗಿ ಓದೋಕ್ಕೆಲ್ಲ ಬರ್ತಾಯಿತ್ತು. ಅದೇ ಸ್ವಲ್ಪ ನಾವೇ ಸೇರ್ಸೋಕ್ಕಾಗಲಿಲ್ಲ ಅವಾಗ. ಇವಾಗ ಅನ್ನಿಸ್ತೈತೆ 1 ವರ್ಷ ಬೇಗನೆ ಸೇರಿಸ್ಬೇಕಾಗಿತ್ತು ಸೋನಿಗೆ ಅಂತ. ಇವಾಗ ಅವಳಿಗೆ ಏಪ್ರಿಲ್ ಬಂದರೆ ಇನ್ನೇನು 6 ತುಂಬಿ 7ಕ್ಕೆ ಬೀಳುತ್ತೆ. ಕರೆಕ್ಟಾಗಿ 6 ವರ್ಷ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಕೊತಾರೋ ಇಲ್ಲ ಯು ಕೆ ಜಿಗೆ ಸೇರಿಸ್ಕೊತಾರೋ ಏನೋ ಗೊತ್ತಿಲ್ಲ. ಇನ್ನು ಲಸು ವಿಷಯದಲ್ಲಿ ಆ ಥರ ಮಾಡಬಾರ್ದು ಅಂದ್ಕೊಂಡಿದ್ದೀವಿ. ಲಸುನ ಬೇಗನೆ ಸೇರಿಸ್ಬಿಡ್ಬೇಕು. ಲಸು ಕೂಡ ಇವಾಗ ಸೋನಿ ಅವಳೆ ಬಂದು ಸ್ಕೂಲಿಂದ ಎ ಅಂತ ಹೇಳಿದ್ರೆ ಅವನು ಎ ಹೇಳೋರು ನೆಕ್ಸ್ಟ್ ಬಿಗೆ ಹೇಳ್ತಾನೆ. ಅಷ್ಟು ಚೂಟಿ ಇದ್ದಾನೆ ಮಕ್ಕಳು. ಇವಾಗಿನ ಮಕ್ಕಳೆಲ್ಲರೂ ಚೂಟಿನೇ. ಆದರೆ ನಾವು ಇದ್ರ ಮೇಲೆ ಹೋಗುತ್ತೆ. ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡಲ್ವಾ, ಈ ಪ್ರೈವೇಟ್ ಸ್ಕೂಲ್ ಬಗ್ಗೆನೇ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಬಿಡಿ. ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಓದೋ ಮನಸ್ಸು ಇದ್ದರೆ ಮಕ್ಕಳಿಗೆ ಎಲ್ಲಿ ಬೇಕಾದರೂ ಓದ್ತಾರೆ. ಅಂದರೆ ಸ್ವಲ್ಪ ಕೇರಿಂಗು ಮತ್ತು ಓದೋ ಟ್ಯಾಲೆಂಟ್ ಇರಬೇಕು ಮಕ್ಳಿಗೂ ಕೂಡ. ಮತ್ತು ಅಷ್ಟೇ ಇದಿರಬೇಕು. ಮಕ್ಕಳು ಓದೋ ಮಕ್ಕಳನ್ನೇ ಜಾಸ್ತಿ ಓದಿಸಿ ಅವ್ರನ್ನೇ ಜಾಸ್ತಿ ಹೊಗಳಿದ್ರೆ ಮಕ್ಕಳು ನೆಕ್ಸ್ಟ್ ಓದಿಲ್ದಿರೋ ಮಕ್ಕಳು ಇದ್ದಕ್ಕಿದ್ದಂಗೆ ವೀಕ್ ಆಗಿಬಿಡ್ತಾರೆ. ಇವ್ರು ಯಾವಾಗಲೂ ಅವ್ರನ್ನೇ ಹೇಳ್ತಾರೆ ಬಿಡಿ ನಾವಿನ್ನೇನು ಅಂತ ಮಕ್ಕಳು ವೀಕ್ ಆಗ್ತಾರಷ್ಟೇ. ಮೇನ್ ಇನ್ನೊಂದೇನಪ್ಪ ಅಂದರೆ ಕಾಂಪಿಟೇಷನ್ ಇರಬೇಕು ಎಜುಕೇಷನಲ್ಲಿ. ಕಾಂಪಿಟೇಷನ್ ಇದ್ದರೆ ಎಂಥ ಮಕ್ಕಳಿದ್ರು ಕೂಡ ಮುಂದೆ ಬರ್ತಾರೆ. ಅಂದರೆ ಚೆನ್ನಾಗಿ ಓದ್ತಾರೆ. ಅಂದರೆ ಇವ್ರು ಜಾಸ್ತಿ ಮಾರ್ಕ್ಸ್ ತೆಗಿತಾರೆ, ಇವಳಕ್ಕಿಂತ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಅವ್ರ ಮೈಂಡಲ್ಲೇ ಇದ್ದಕ್ಕಿದ್ದಂಗೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಾಂಪಿಟೇಷನು ಅದೆಲ್ಲ ಚೆನ್ನಾಗಿದ್ದರೆ ಮಾತ್ರ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ಅಂತ ನಂದೊಂದು ಅನಿಸಿಕೆ ಅಷ್ಟೇ. ಅಂದರೆ ನನಗಾಗ್ತಿರೋ ಒಂದು ಅನುಭವ ಅಷ್ಟೇ. ಅಂದರೆ ನಾನು ಫಸ್ಟ್ ಪಿ ಯು ಸಿ ಹೋದಾಗ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಎಸ್ ಎಲ್ ಸಿ ತನಕ. ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ಆಂಟಿ ಅಂದರೆ ಹಾವೇರಿಗೆ ಗುತ್ತಲ್ಲ ಅಂತ, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಿಟ್ರು. ಇದ್ದಕ್ಕಿದ್ದಂಗೆ ನಂಗೆ ಇಂಗ್ಲೀಷ್ ಸ್ವಲ್ಪ ಇದಾಯಿತು. ಆವಾಗ ತುಂಬಾ ಕಾಂಪಿಟೇಷನ್ ಕೊಡ್ತಾಯಿದ್ರು. ಅಲ್ಲಿ ಓದಿದ್ದಂಥ ಎಲ್ಲ ಮಕ್ಕಳು ಕೂಡ ಗೌರ್ಮೆಂಟ್ ಸ್ಕೂಲಿಂದ ಬಂದವರೆ. ಆದರೆ ನನಗೆ ಮಾತ್ರ ಸ್ವಲ್ಪ ಅನ್ನಿಸ್ತು. ಆಮ್ಯಾಗ ಗೊತ್ತಾಯಿತು ಎಲ್ಲರೂ ಕೂಡ ಕಾಂಪಿಟೇಷನ್ ಮೇಲೆ ಓದ್ತಾ ಇದ್ದಾರೆ, ನಾನು ಕೂಡ ಚೆನ್ನಾಗಿ ಓದಬೇಕು ಅಂತ. ಅದಕ್ಕೆ ನನ್ನೊಂದು ಅನಿಸಿಕೆನ ಹೇಳಿದೆ. ಹಾಗೆ ನಾವು ಕೂಡ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮೂರ ಕಡೆ ಬರ್ತಾಯಿದ್ದೀವಿ. ಅಂದರೆ ನೈಟ್ ಆಗಿಬಿಟ್ಟಿತ್ತು, ಒಂದು 10 ಕಾಲೇನೋ ಆಗಿತ್ತು ಟೈಮು. ಇವಾಗ ಬರ್ತಾಯಿದ್ದೀವಿ. ಈ ರೋಡಲ್ಲಿ ಒಬ್ಬರು ಕೂಡ ಜನ ಇರಲಿಲ್ಲ, ಎಲ್ಲ ಮನಿಕೊಂಡ್ಬಿಟ್ಟಿದ್ರು. ಮತ್ತು ಮೇನ್ ರೋಡಿಗೆ ಬಂದು ಅಲ್ಲಿ ಸ್ವಲ್ಪ ಅಂಗಡಿಗಳು ಓಪನ್ ಆಗಿತ್ತು, ಇನ್ನೂ ಕ್ಲೋಸ್ ಆಗಿರಲಿಲ್ಲ ಬಾಗಿಲು. ಹಾಗೆ ನಮ್ಮ ಮನೆಯವರು ಕೂಡ ಅಲ್ಲಿ ಊಟ ಮಾಡಲಿಲ್ಲ. ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಂತ ಊಟ ಮಾಡೋಕ್ಕೆ ಹೋಗಲಿಲ್ಲ ಇವರು. ಮತ್ತು ನಮ್ಮ ಮಾವ ಮತ್ತು ನಮ್ಮ ಮನೆಯವರು. ಹಾಗಾಗಿ ಇಲ್ಲೆಲ್ಲ ಎಗ್ ರೈಸ್ ತೊಗೊಂಡೋಗೋಣ ಅಂತ ಸ್ವಲ್ಪ ನಿಲ್ಲಿಸ್ಕೊಂಡಿದ್ವು. ಹಾಗೆ ನಮ್ಮ ಮನೆಯವರು ಮೆಡಿಕಲ್ ಹತ್ರ ಹೋಗಿದ್ರು. ಫೋನ್ ಇದು ಬಿಟ್ಟೋಗಿದ್ರಂತೆ, ಫೋನ್ ಇಸ್ಕೊಂಬರೋಕ್ಕೆ ಅಂತ ಮೆಡಿಕಲ್ ಹತ್ರ ಹೋದರು. ಹಾಗೆ ಅವ್ರಿಗೂ ಕೂಡ ಇವಾಗ ಮತ್ತೆ ಹೋಗಿ ಅಡುಗೆ ಏನು ಮಾಡೋದು ಅಂದ್ಬಿಟ್ಟು ಇಲ್ಲೇ ತೊಗೊಳ್ರಿ ಎಗ್ ರೈಸ್ನ ಅಂದಿದ್ದೆ. ಹಾಗಾಗಿ ಅವರು ಅಲ್ಲೇ ಎಗ್ ರೈಸ್ನ ತೊಗೊಂಡ್ರು. ಹಾಗೆ ಅತ್ತೆ ಕೂಡ ಅಡುಗೆ ಮಾಡಿರ್ತಾರೋ ಮಾಡಿರಲ್ವೋ ಮತ್ತು ಏನಕ್ಕೆ ಬೇಕು ಇವಾಗ ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂತ ಸ್ವಲ್ಪ ನಾವು ನಿಂತ್ಕೊಂಡಿದ್ವು. ಅವ್ರು ಎಗ್ ರೈಸ್ ತರೋಕ್ಕೆ ಅಂತ ಹೋಗಿದ್ರು. ಅಂದರೆ ನಮಗೆ ಪ್ಲೇಟಲ್ಲಿ ಅನ್ನ ಮತ್ತು ಪಾಯಸ ಅದೆಲ್ಲ ತಂದುಕೊಟ್ರು. ಆಮೇಲೆ ಜನ ಇದ್ದಕ್ಕಿದ್ದಂಗೆ ರಶ್ ಆಗಿಬಿಟ್ರು. ಇವಾಗೇನು ಕಾಯ್ಕೊಂಡು ಕೂತ್ಕೊಳ್ಳೋಣ, ಇವಾಗಲೇ ಹೊಳ್ತಾ ಇದ್ದ, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ಟು. ತುಂಬ ಜನ ಇದ್ರು, ಆಗಲ್ಲ ಅಂದರು. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಬೆಳಿಗ್ಗೆನೇ ನಮ್ಮ ಮಾವಂಗಿ ಮತ್ತು ಲಸುಗೂ ಕೂಡ ತುಂಬಾ ನೆಗಡಿ ಕೆಮ್ಮು, ಇವ್ನಿಗೆ ಜ್ವರ ಜಾಸ್ತಿನೇ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆನೇ ಹಾಸ್ಪಿಟಲಿಗೆ ಬಂದುಬಿಟ್ಟಿದ್ದು. ನಮ್ಮ ಮನೆಯವರು ಕೂಡ ಇರಲಿಲ್ಲ. ನಮ್ಮ ಮನೆಯವರು ಸಂತೆಗೆ ಹೋಗಿಬಿಟ್ಟಿದ್ರು. ಅಂದರೆ ಏನು ಸಂತೆ ಅಂದರೆ ಈ ಮೇಕೆ ಕುರಿ ವ್ಯಾಪಾರ ಇರುತ್ತಲ್ಲ, ಆ ಸಂತೆಗೆ ಹೋಗ್ಬಿಟ್ಟಿದ್ರು. ಹಾಗೆ ನಮ್ಮ ಮಾವಂಗೂ ಕೂಡ ತುಂಬ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ನೋವು ಕೂಡ ಬಂದುಬಿಟ್ಟಿತ್ತು. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ, ಅಷ್ಟು ಇದಾಯಿತು. ಹಾಗೆ ಇವಾಗ ಕಾರ್ ಮಾಡಿಕೊಂಡು ನಾವೇ ಇವಾಗ ಮಾವಂಗೆ ಹಾಸ್ಪಿಟಲಿಗೆಲ್ಲ ಕರ್ಕೊಬಂದು ಬಾಟ್ಲೆಲ್ಲ ಹಾಕಿದ್ರು ಡಾಕ್ಟ್ರು. ಅವರು ಡಾಕ್ಟ್ರು ನೋಡ್ತಾಯಿದ್ರು. ಹಾಗೆ ರಸುಗೂ ಕೂಡ ನಾನು ತೋರಿಸಿ ಅವನ್ನ, ಅಂದರೆ ಬೆಳಗ್ಗೆ ನೈಟು ಕೂಡ ಅವ್ನು ಊಟ ಮಾಡಿರ್ತಿಲ್ಲ. ಹಾಗಾಗಿ ಫಸ್ಟು ಅವನ್ನ ಇಡ್ಲಿ ಸ್ವಲ್ಪ ತಿನ್ನಿಸ್ಕೊಂಡು ಟಾನಿಕ್ಕೆಲ್ಲ ಹಾಕೋಣ ಅಂದ್ಬಿಟ್ಟು ಫಸ್ಟು ಊಟ ಎಲ್ಲ ಮಾಡಿಸ್ಕೊಂಬಂದೆ. ಅಂದರೆ ಬೆಳಗ್ಗೆ ಟಿಫನ್ ತಿಂಡಿ ಎಲ್ಲ. ಮಾವಂಗೂ ಕೂಡ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಹೊಟ್ಟೆ ನೋವು ಫುಲ್ಲು ಒದ್ದಾಡ್ತಾಯಿದ್ರು. ಅಷ್ಟು ಬೆಳಗ್ಗೆ ಒಂದು 5 ಗಂಟೆಗೆ ಫುಲ್ಲು ಇದಾಗ್ಬಿಟ್ಟಿತ್ತು. ಸರಿಯಾಗಿ ಮಾವ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅವ್ರು ಚೆನ್ನಾಗಿ ಊಟ ಮಾಡಲ್ಲ, ಯಾವಾಗಲೂ ಕೆಲಸ ಅಂತಿರ್ತಾರೆ. ಹಾಗಾಗಿ ಸ್ವಲ್ಪ ಇವಾಗಂತೂ ತುಂಬಾ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಬಿಸಿಲು, ಯಾವಾಗಲೂ ಸ್ವಲ್ಪ ಊಟ ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಆದರೆ ಮಾವ ಸ್ವಲ್ಪ ಕೆಲಸ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಲ್ಲ. ಹಾಗಾಗಿ ಈ ಥರ ಆಗಿದೆ ಹೊಟ್ಟೆ ನೋವು ಅಂತ
ಮಾಡ್ತಾಯಿದ್ರು. ಬೆಳಗ್ಗೆ ಕೂಡ ಒಂದು ಸತಿ ಹೋಗಿ ಹಾಸ್ಪಿಟಲ್ಗೆ ಅಲ್ಲೇ ಹತ್ತಿರ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ಅಲ್ಲಿ ತೋರಿಸ್ಕೊಂಬಂದಿದ್ರು. ಅಲ್ಲೂ ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆ ಹುಷಾರಾಗಿದ್ದರು. ಆಮೇಲೆ ಮತ್ತೆ ಹೊಟ್ಟೆ ನೋವು ಅಂತ ಸ್ವಲ್ಪ ಇದು ಮಾಡಿಬಿಟ್ರು. ಹಾಗಾಗಿ ಹಾಸ್ಪಿಟಲ್ಗೆ ಬಂದು ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಲಸುಗೂ ಕೂಡ ತೋರಿಸ್ದೆ. ಅವನಂತೂ ತಾನೇ ಕುಡ್ಸೋಕ್ಕೆ ಹೋಗ್ತಾಯಿದ್ದೀನಿ, ಅವನಂತೂ ಅಳ್ತಾ ಇದ್ದಾನೆ. ಇಲ್ಲಿ ಹಾಸ್ಪಿಟಲ್ಗೆ ಕಿರಿಸ್ತಾ ಇದ್ದಾನೆ, ಹೇಳ್ಬೇಡ ಅಂತ ಕೇಳಿದ್ರು ಮಾತು ಕೇಳಲ್ಲ. ಈ ಮಕ್ಕಳು ಹುಷಾರಿಲ್ಲ ಅಂದರೆ ತಲೆ ಕೆಟ್ಟಂಗೆ ಬಿಡುತ್ತೆ. ನೈಟು ಕೂಡ ಸರಿಯಾಗಿ ನಿದ್ದೆ ಇಲ್ಲ, ನೈಟು ಕೂಡ ಸರಿಯಾಗಿ ಅವ್ನು ಮನಿಕೊಳ್ತಾ ಇರಲಿಲ್ಲ. ಬೆಳಗ್ಗೆ ನೋಡಿದ್ರೆ ಫುಲ್ ಗೊರ 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 ಅಂತಿದ್ದ. ಅಂದರೆ ಈ ಮಕ್ಕಳು ಹುಟ್ಟಬೇಕಾದ್ರೆ ಬಾಯಲ್ಲಿ ಮೂಗಲೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಕಫ ಥರ ಕಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಲಸುಗೆ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ ಅವಾಗ. ಹಾಗಾಗಿ ಇವನಿಗೆ ಕಫ ಬೇಗನೆ ಇದಾಗ್ಬಿಡುತ್ತೆ, ಬೇಗ ಗೊರ ಗೊರ ಅಂತ ಸೌಂಡ್ ಬಂದುಬಿಡುತ್ತೆ. ಫುಲ್ ಜ್ವರ ಅಂದರೆ ಜ್ವರ, ಅಷ್ಟು ಜ್ವರ ಇತ್ತು. ಹಾಗೆ ಮಾವಂಗೂ ಕೂಡ ಬಾಟ್ಲು ಹಾಕಿದ್ರಲ್ಲ, ಅದು ಕೂಡ ಇವಾಗ ಮುಗ್ದಿತ್ತು ಬಾಟ್ಲು. ಇನ್ನೇನು ಮನೆಗೆ ಹೋಗೋಣ ಅಂತ ಅವರೆಲ್ಲ ಬಿ ಪಿ ಎಲ್ಲ ಚೆಕ್ ಮಾಡ್ತಾಯಿದ್ರು. ಲಸುಗೂ ಕೂಡ ಅಲ್ಲೇ ತೋರಿಸ್ಕೊಂಡು ಬಂದ್ವು. ಮಾವಂಗೂ ಕೂಡ ಸ್ವಲ್ಪ ಪರವಾಗಿಲ್ಲ, ಎದ್ದು ಓಡಾಡ್ತಾಯಿದ್ರು. ಅಂದರೆ ಬೆಳಿಗ್ಗೆನೇ ಒಂಥರ ಗ್ಯಾಸ್ಟ್ರಿಕ್ ಆದರೆ ಹೊಟ್ಟೆಲೆಲ್ಲ ಇಟ್ಕೊಂಡ್ಬಿಡುತ್ತಲ್ಲ, ಆ ಥರ ನೋವು. ಪಾಪ ಮಾವ ಒಂದೇ ಸತಿಗೆ ಇದಾಗ್ಬಿಟ್ರು. ಅಷ್ಟು ನೋವಾಗ್ತಿತ್ತೇನೋ, ಫುಲ್ ಕಿರ್ಚಾಡ್ಬಿಟ್ರು. ಅಷ್ಟು ಇದೆ ಫಸ್ಟು ನನ್ನ ಮಾವ ಕಿರ್ಚಾಡಿದ್ದು ನೋಡಿದ್ದು. ಹಾಗೆ ಇವಾಗ ಬಾಟ್ಲೆಲ್ಲ ಹಾಕಿಸ್ಕೊಂಡು ಮನೆ ಕಡೆ ಬರ್ತಾಯಿದ್ವಿ. ಅಂದರೆ ಒಮ್ಮೆನಿನ ಮಾಡ್ಕೊಂಬಂದಿದ್ದು ಊರಿಂದನೇ. ಇವಾಗ ಮತ್ತೆ ಊರ ಕಡೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದು. ಇವಾಗ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಬಂದ್ವು. ಅಷ್ಟರಲ್ಲಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವು. ನಾವು ಎಲ್ಲ ನಿನ್ನೆ ಸ್ನಾನ ಮಾಡಿದ್ದು, ಬೆಳಗ್ಗೆ ಸ್ನಾನನೇ ಮಾಡಿರಲಿಲ್ಲ. ಅಮಾವಾಸ್ಯೆ ಇತ್ತಲ್ಲ, ದೇವ್ರೆ ನೀನೇ ನೋಡ್ಕೊಳಪ್ಪ, ಸ್ನಾನ ಮಾಡಿಲ್ಲ ಅಂತ ಅಂದ್ಕೊಂಡು ಇವಾಗೆಲ್ಲ ಸ್ವಲ್ಪ ಹಸುಗೆ ಮತ್ತು ಮಾವಂಗೆ ಅಂತ ಕಟ್ಟಿಸ್ಕೊಂಡು ಇವಾಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಬಂದೆ. ಲಸು ಅಳ್ತಾ ಇರೋದ್ರಿಂದ ಅತ್ತೆಗೆ ಕೊಟ್ಬಿಟ್ಟು ನಾನು ಇವಾಗ ಒಬ್ಬಳೇ ಬಂದು ಸ್ವಲ್ಪ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನ ಫುಲ್ ರಶ್ ಅಂದರೆ ರಶ್ಶು. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.